ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಸ್ನೇಹಿತರೆ. ಈ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಅಮೃತೇಶ್ವರ ದೇವಸ್ಥಾನ, ಬಾಲಾಜಿ ನಗರ, ತಾಳೂರು ರಸ್ತೆ, ಬಳ್ಳಾರಿ. ದರ್ಶನದ ಸಮಯ ಬೆಳಗ್ಗೆ 7ರಿಂದ 12:30, ಸಾಯಂಕಾಲ 5ರಿಂದ 8:30ರವರೆಗೆ ದರ್ಶನದ ಸಮಯ ಇರುತ್ತದೆ ಸ್ನೇಹಿತರೆ. ಇದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ದೇವಸ್ಥಾನ. ಇದು ಇವಾಗ ತಾನೇ ಹೊಸದಾಗಿ ಸ್ಥಾಪನೆ ಆದಂತ ದೇವಸ್ಥಾನ. ಇದು ತುಂಬಾ ಅದ್ಭುತವಾಗಿ ತಯಾರಾಗಿರುವಂತದ್ದು. ಇಲ್ಲಿ ನೋಡ್ತಾ ಇದ್ರೆಲ್ಲ, ಇಲ್ಲಿ ಬಿಸಿಲಲ್ಲಿ ಬಂದು ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳು ಇರುತ್ತದೆ. ಹಾಗೇನೆ ನಾವು ಕೈ ಕಾಲುಗಳನ್ನ ತೊಳೆದುಕೊಂಡು ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾಗ್ತದೆ ನೋಡಿ. ಹಾಗೇನೆ ಕಾಲುಗಳನ್ನ ತೊಳೆದುಕೊಳ್ಳೋಕೆ ಅಂತ ಇಲ್ಲಿ ದಾರಿಯಲ್ಲಿ ಹೋಗುವಾಗ ಈ ತರ ನೀರನ್ನ ಬಿಟ್ಟಿದ್ದಾರೆ. ಇದರಲ್ಲಿ ನಾವು ಇಳಿದ್ಬಿಟ್ಟು ಕಾಲನ್ನ ತೊಳೆದುಕೊಂಡು ಮತ್ತೆ ಮುಂದೆ ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಮಾಡ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಗಾರ್ಡನ್ ಸಿಸ್ಟಮ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದಂತ ದೇವಸ್ಥಾನದ ಒಂದು ದೃಶ್ಯ ಅನ್ಬೋದು. ಎಲ್ಲ ರೀತಿಯೂ ಕೂಡ ಇದು ತುಂಬಾ ನೀಟಾಗಿ ಕೆಲಸ ಮಾಡ್ಕೊಟ್ಟಂತದ್ದು. ನೋಡಿ, ಇಲ್ಲಿ ಒಂದು ಹನುಮಂತನ ಸ್ಟ್ಯಾಚ್ಯೂ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನ ನೋಡೋಣ. ಇವಾಗ ನಾವು ದರ್ಶನಕ್ಕೆ ಅಂತ ಒಳಗೆ ಹೋಗ್ತಾ ಇದ್ದೇವೆ. ನೋಡೋಣ ಬನ್ನಿ ಫ್ರೆಂಡ್ಸ್. ನನ್ನ ಮಗ ಆನೆನ ನೋಡಿ ಸ್ಟ್ಯಾಚ್ಯೂ ತರ ನಿಂತ್ಕೊಳ್ತಾ ಇದ್ದಾನೆ. ದೊಡ್ಡ ಆನೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಇದು ಬಳ್ಳಾರಿಗೆ ಸಂಬಂಧಪಟ್ಟಿದ್ದು ದೇವಸ್ಥಾನ ಇದು ಅಂತ ಅನ್ಸತ್ತೆ. ಬಳ್ಳಾರಿನ 3 ಕಿಲೋಮೀಟರ್ ಅಷ್ಟೇ ದೂರ. ಇದು ಆಂಧ್ರ ಏನೋ ಇರ್ಬೇಕು, ಬಳ್ಳಾರಿ ನಂತರ ಬರುತ್ತೆ. ಇದು ಆಂಧ್ರ ಅಂತ ಅನ್ಸತ್ತೆ. ಇಲ್ಲಿ ಬಂದ್ರೆ ಒಳಗಡೆ ದೇವರ ಒಂದು ವಿಡಿಯೋನ ಮಾಡಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ದೇವಸ್ಥಾನ. ಇದರ ಒಳಗಡೆ ನಾವು ವಿಡಿಯೋಗಳನ್ನ ಮಾಡಕ್ಕೆ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಸೊ ನಾನು ಕೇಳಿದೆ ವಿಡಿಯೋ ಹೀಗೆ ಅಂತ, ವಿಡಿಯೋನ ಮಾಡತ್ತೆ ಅಂತ ಕೇಳಿದೆ. ಅವರು ಅಲೌ ಇಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ, ಅವರು ಅವರ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹನುಮಂತನ ಒಂದು ವಿಗ್ರಹವನ್ನ. ಅದರ ಕೆಳಗಡೆ ನೋಡಿ ಸ್ನೇಹಿತರೆ, ಶ್ರೀರಾಮ ಭಕ್ತ ಅಂತ ಹೇಳಿ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಇದೇ ತರ ಇಲ್ಲಿ ಪ್ರತಿಯೊಂದು ಸ್ಟ್ಯಾಚ್ಯೂ ಅನ್ನು ಕೂಡ ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿರುವಂತದ್ದು. ಇಲ್ಲಿ ಒಂದು ಕಲ್ಲಿನ ಕೆತ್ತನೆಯಿಂದ ಸೇರಿ ಪ್ರತಿಯೊಂದು ಗಾರ್ಡನ್ ಆಯ್ತು, ಪ್ರತಿಯೊಂದನ್ನು ಕೂಡ ತುಂಬಾ ನೀಟಾಗಿ ಇಲ್ಲಿ ರೆಡಿ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ನಾನು ಬುಕ್ಸ್ ಅನ್ನ ಕೇಳಿದೆ. ಇಲ್ಲಿ ಕನ್ನಡದಲ್ಲಿ ಇರುವಂತ ಬುಕ್ಸ್ ಇರ್ಲಿಲ್ಲ, ಸ್ಟೋರೀಸ್ ಬುಕ್ಸ್. ಹಾಗಾಗಿ ನಾನು ತಗೊಳ್ಳಿಲ್ಲ. ಇವಾಗ ಇಲ್ಲಿ ಕೃಷ್ಣನ ಒಂದು ಹೊಂಡ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಕೃಷ್ಣನ ಒಂದು ಮೂರ್ತಿ. ಇದು ಪೂರ್ತಿ ದೇವಸ್ಥಾನ. ಇಲ್ಲಿ ಪೂರ್ತಿ ದೇವಸ್ಥಾನದ ಒಂದು ಚಿತ್ರೀಕರಣ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ, ಇದು ದೇವಸ್ಥಾನದ ಒಂದು ಅದ್ಭುತವಾದ ದೃಶ್ಯ. ತುಂಬಾ ಅಂದ್ರೆ ತುಂಬಾ ದೊಡ್ಡ ದೇವಸ್ಥಾನ ಇದೆ. ಇದು ತುಂಬಾನೇ ಅದ್ಭುತವಾಗಿದೆ. ಸೊ ಈ ಸೈಡ್ ಬಂದವರು ಯಾರಾದ್ರೂ ಇಲ್ಲಿಗೆ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.